ವೈಷ್ಣವಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಅಂಬೂರ್ ಸ್ಪೆಷಲ್ ಚಿಕನ್ ಬಿರಿಯಾನಿನ ಸುಲಭವಾಗಿ ಪ್ರೆಷರ್ ಕುಕ್ಕರ್ನಲ್ಲಿ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್: ಚಿಕನ್ ಪೀಸಸ್ ತೊಗೊಂಡಿದ್ದೀನಿ 3/4 kg. ಈ ರೀತಿ ದೊಡ್ಡ ಪೀಸಸ್ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಇದನ್ನು ಚಿಕನ್ ಮ್ಯಾರಿನೇಟ್ ಮಾಡಲಿಕ್ಕೆ 2 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, 1.5 ಟೀ ಸ್ಪೂನಷ್ಟು ಉಪ್ಪು, 1/4 ಚಮಚ ಅರಿಶಿನದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್, ಎಣ್ಣೆ 1 ಟೀ ಸ್ಪೂನಷ್ಟು, ಟೊಮ್ಯಾಟೊ 2 ದಪ್ಪ ಕಟ್ ಮಾಡ್ಕೊಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ 1 ಹಿಡಿಯಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು, ಈರುಳ್ಳಿ 3 ಉದ್ದುದ್ದು ಕಟ್ ಮಾಡ್ಕೊಳ್ಳಿ, ಹಸಿಮೆಣ್ಸಿನ್ಕಾಯಿ 4, ನಿಂಬೆಹಣ್ಣು ಅರ್ಧ, ಮೊಸರು 1/4 ಕಪ್ನಷ್ಟು ತೊಗೊಳ್ಳಿ. ಇದು ಪಲಾವ್ ಎಲೆ 2, ಚಕ್ಕೆ 1 ಇಂಚು, ಲವಂಗ 2, ಏಲಕ್ಕಿ 2, ಬಿರಿಯಾನಿ ಮಸಾಲ ಪುಡಿ 2 ಟೀ ಸ್ಪೂನಷ್ಟು. ಹೇಗೆ ಮಾಡೋದು ಅಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಓಪನ್ ಮಾಡಿದ್ರೆ ಸಿಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ 2 ಗ್ಲಾಸಷ್ಟು, ಅಂದರೆ ಅರ್ಧ kg ತೊಗೊಂಡಿದ್ದೀನಿ. ಒಂದು ಅರ್ಧ ಗಂಟೆ ನೀರಿನಲ್ಲಿ ನೆನೆಸಿಟ್ಕೋಬೇಕು. ನೀರು 2.25 ಗ್ಲಾಸಷ್ಟು ತೊಗೊಂಡಿದ್ದೀನಿ. ನೀವು ಓಪನ್ ಪ್ಯಾನ್ ಮಾಡೋದಾದರೆ 1 ಕಪ್ ಅಕ್ಕಿಗೆ 2 ಕಪ್ನಷ್ಟು ನೀರು ಹಾಕೋಬೇಕು. ಕುಕ್ಕರಲ್ಲಾದರೆ 1 ಕಪ್ಪಿಗೆ 1.25ರಿಂದ 1.5 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ಎಣ್ಣೆ ಅರ್ಧ ಕಪ್ನಷ್ಟು. ಈಗ ಹೇಗೆ ಮಾಡೋದಂತ ನೋಡೋಣ. ಫಸ್ಟು ಚಿಕನ್ ಮ್ಯಾರಿನೇಟ್ ಮಾಡ್ಕೋಬೇಕು. ಚಿಕನ್ನಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಖಾರ ಮತ್ತು ಎಣ್ಣೆ ಹಾಕಿ ಒಂಚೂರು ಅರಿಶಿನ ಹಾಕಿಬಿಟ್ಟು ಮಿಕ್ಸ್ ಮಾಡಿಟ್ಕೊಳ್ಳಿ. ಮ್ಯಾರಿನೇಟ್ ಅರ್ಧ ಗಂಟೆ ಮಿನಿಮಮ್ ಮಾಡ್ಕೊಳ್ಳಿ. ಜಾಸ್ತಿ ಹೊತ್ತಾದರೆ ಫ್ರಿಡ್ಜ್ನಲ್ಲಿಟ್ಟು ನೆಕ್ಸ್ಟು ತಕ್ಕೋಬೋದು. ಇದು ಅರ್ಧ ಗಂಟೆ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ಕುಕ್ಕರ್ನಲ್ಲಿ ಎಣ್ಣೆನ ಹಾಕಿ ಬಿಸಿ ಮಾಡ್ಕೊಳ್ಳಿ. ಎಣ್ಣೆ ಬಿಸಿ ಆದ ನಂತರ ಪಲಾವ್ ಎಲೆ ಮತ್ತು ಏಲಕ್ಕಿ, ಲವಂಗ, ಚಕ್ಕೆನ ಹಾಕಿ ಸ್ವಲ್ಪ ಸಿಡಿದ ಮೇಲೆ ಇದು ಮ್ಯಾರಿನೇಟ್ ಮಾಡಿರೋಂಥ ಚಿಕನ್ ಪೀಸಸ್ನ ಹಾಕೋಣ. ಇದನ್ನ ಒಂದ್ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. 2 ನಿಮಿಷ ಈ ರೀತಿ ಫ್ರೈ ಮಾಡ್ಕೋಬೇಕು. 2 ನಿಮಿಷ ಆದಮೇಲೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲದನ್ನೂ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. 2 ನಿಮಿಷ ಫ್ರೈ ಮಾಡ್ಕೋಬೇಕು. ನೀವು ಚಿಕನ್ ಮ್ಯಾರಿನೇಟ್ ಮಾಡಲಿಲ್ಲ ಅಂದರೆ ಎಣ್ಣೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿದ ಮೇಲೆ ಚಿಕನ್ ಹಾಕ್ಕೊಂಡು ಈ ಹಂತದಲ್ಲಿ ಉಪ್ಪು ಖಾರ ಹಾಕೋಬೇಕಾಗುತ್ತೆ. ಈಗ ಮೊಸರನ್ನ ಹಾಕಿ ಬಿರಿಯಾನಿ ಮಸಾಲ ಪುಡಿ ಹಾಕ್ಕೊಂಡು ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಹಿಡಿಯೋ ರೀತಿ ಮಿಕ್ಸ್ ಮಾಡಿಕೊಂಡು 1/4 ಗಂಟೆ ಸಿಮ್ನಲ್ಲೇ ಕುದಿಸ್ಕೋಬೇಕು. ಅಷ್ಟರೊಳಗೆ ಇನ್ನೊಂದು ಕಡೆ ನೀರನ್ನ ಬಿಸಿಗಿಟ್ಕೊಳ್ಳಿ. ಇದು 10ರಿಂದ 15 ನಿಮಿಷ ಆಗಿದೆ. ಈ ರೀತಿ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿರಬೇಕು ಚಿಕನ್ನಿಗೆ. ಇದಕ್ಕೆ ನೀರನ್ನ ಹಾಕೋಣ. ತುಂಬ ಮಳ್ಳ ನೀರು ಹಾಕೋದೇನು ಬೇಕಿಲ್ಲ, ಸ್ವಲ್ಪ ಬಿಸಿಯಾಗಿದ್ದರೂ ಸಾಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಚಿಕನ್ಗೂ ಹಾಕಿರ್ತೀವಿ. ಈಗ ಅಕ್ಕಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡ್ರೆ ಸಾಕು. 2 ಟೀ ಸ್ಪೂನಷ್ಟು ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ನೆನೆಸಿಟ್ಟಿರೋಂಥ ಅಕ್ಕಿ ಹಾಕ್ಕೊಳ್ಳಿ. ಪೂರ್ತಿ ಡ್ರೈನ್ ಮಾಡಿರಬೇಕು ನೀರನ್ನೆಲ್ಲ. ಇದನ್ನು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅರ್ಧದಷ್ಟು ನಿಂಬೆಹಣ್ಣು ಹಾಕ್ಕೊಳ್ಳಿ. ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಂದರೆ 1 ನಿಂಬೆಹಣ್ಣು ಕೂಡ ಹಾಕ್ಕೋಬೋದು. ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದೇ ವಿಷಲ್ ಕೂಗಿಸ್ಕೋಬೇಕು. ತುಂಬ ವಿಷಲ್ ಮಾಡೋಕ್ಕೆ ಹೋಗಬೇಡಿ, 1 ವಿಷಲ್ ಸಾಕು. ಅಕ್ಕಿ ನೆನೆಸಿಟ್ಟಿರೋದ್ರಿಂದ 1 ವಿಷಲ್ಗೆ ಮೆತ್ತಗಾಗುತ್ತೆ. ನೋಡಿದ್ರಲ್ವಾ ದುದ್ರಾಗಿ ಎಷ್ಟು ಚೆನ್ನಾಗಾಗಿದೆ ಬಿರಿಯಾನಿ. ತುಂಬ ರುಚಿಯಾಗೂ ಇರುತ್ತೆ, ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು. ಈಗ ಸರ್ವ್ ಮಾಡ್ಕೊಳ್ಳೋಣ. ಈರುಳ್ಳಿ ರಾಯ್ತ ಜೊತೆಗೆ ಅಥವಾ ಸಲಾಡ್ ಜೊತೆಗೂ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ಅಂಬೂರ್ ಚಿಕನ್ ಬಿರಿಯಾನಿನ ಸಿಂಪಲ್ಲಾಗಿ ಪ್ರೆಷರ್ ಕುಕ್ಕರ್ನಲ್ಲಿ ಹೇಗೆ ಮಾಡೋದಂತ. ನಿಮಗೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮನೆಯಲ್ಲಿ ನೀವು ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.